ಹಾಯ್ ಫ್ರೆಂಡ್ಸ್, ಭಾರತಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಟನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಮಟನ್ ತೊಗೊಂಡಿನಿ. ತುಂಬ ಚೆನ್ನಾಗಿರೋ ಮಟನ್ ಸಿಕ್ಕಿದೆ. ಮತ್ತು ಸ್ವಲ್ಪ ಚರ್ಬಿ ಇದ್ದರೆ ಟೇಸ್ಟ್ ತುಂಬ ಚೆನ್ನಾಗಿತ್ತು. ಸಾಂಬಾರಿಗಾಗಲಿ ಇವಾಗೆಲ್ಲ ಏನು ಮಾಡ್ತಾರೆ, ಚರ್ಬಿನೇ ತಗೊಳ್ಳಲ್ಲ. ಅದು ತಿನ್ನಲಿಲ್ಲ ಅಂದರೂ ಸಾಂಬಾರಿಗೆ ಹಾಕಿ ಪಕ್ಕದಲ್ಲಿ ಎತ್ತಿಡ್ಬೋದು. ಆದರೆ ಸಾರೆಲ್ಲ ತುಂಬ ಟೇಸ್ಟಿ ಇರುತ್ತೆ. ನಾನು ತರೋದ್ರ ಮಟನ್ನಲ್ಲಿ ಚರ್ಬಿ ಇರಿದ್ರೆ ತೊಗೊಂಬರ್ತೀನಿ. ಬಿರಿಯಾನಿಗೆ ಮತ್ತು ಚಾಪ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ತೊಗೊಬರ್ತೀನಿ. ನೋಡಿ, 1.5 kg ಮಟನ್ ತಂದಿನಿ. ಇದು 1.5 kgದು ಮಾಡಲ್ಲ ಬಿರಿಯಾನಿ. ನಾವಿರೋದು 3-4 ಜನ ಇದ್ದೀವಿ ಅಷ್ಟೇ. ನಮ್ಮ ಮಳೆಯ ಮಗಳು, ಇನ್ನೊಬ್ಬ ಮಗಳು, ನಾನು. ಹಾಗಾಗಿ ನಾವು 1.5 kg ತಾನೆ, ಅದರಲ್ಲಿ ಮುಕ್ಕಾಲು kg ಬಿರಿಯಾನಿ ಮಾಡ್ತೀನಿ, 3/4 kg ಚಾಪ್ಸ್ ಮಾಡ್ತೀನಿ. ನೋಡಿ, ಬಿರಿಯಾನಿಗೆ ಹಾಕೋ ಐಟಮ್ ನಾನು ಇಷ್ಟೇ. ರುಬ್ಬಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ ಮತ್ತು 3 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ, 2 ಇಂಚು ಶುಂಠಿ ತಗೊಂಡಿದ್ದೀನಿ. ಇಷ್ಟು ನಾನು ರುಬ್ಬಕ್ಕೆ ಹಾಕ್ತೀನಿ. ನೆಕ್ಸ್ಟು ನಾನು ಎಲ್ಲ ಒಗ್ಗರಣೆ ಹಾಕ್ತೀನಿ. ನಾನು ದೊನ್ನೆ ಬಿರಿಯಾನಿ ಮಾಡ್ತೀನಿ ಫ್ರೆಂಡ್ಸ್. ಇವತ್ತು ಮಟನ್ ದೊನ್ನೆ ಬಿರಿಯಾನಿ. ಬನ್ನಿ ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ನಾನು ಇದನ್ನೆಲ್ಲ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. ಇದೆಲ್ಲದು ಹಾಕಿ ಫಸ್ಟು ಪೇಸ್ಟ್ ಮಾಡ್ಕೋಬೇಕು. ದೊನ್ನೆ ಬಿರಿಯಾನಿಗೆ ಈ ಥರ ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟೊ ಮತ್ತು ಹಸಿ ಶುಂಠಿ, ಇಷ್ಟು ಮಾತ್ರ ನಾನು ರುಬ್ಬಕ್ಕೆ ಹಾಕೋದು. ಫೈನ್ ಪೇಸ್ಟ್ ಮಾಡ್ಕೋಬೇಕು. ಇದನ್ನು ರುಬ್ಬಕ್ಕೆ ಹಾಕಿದ್ದೀನಿ. ಇದ್ಮೇಲೆ ನೋಡಿ, ಇವಾಗ ಒಗ್ಗರಣೆಗೆ ಆಯಲ್ ಹಾಕೀನಿ. ಒಗ್ಗರಣೆ ನಾನು ಏನೇನು ಹಾಕ್ತೀನಿ ಅಂದರೆ, ಬಿರಿಯಾನಿಗೆ ಈರುಳ್ಳಿ, ಚಕ್ಕೆ ಮತ್ತು ಲವಂಗ ಮತ್ತು ಚಕ್ರ ಮೊಗ್ಗು ಮತ್ತು ಮರಾಠಿ ಮೊಗ್ಗು ಮತ್ತು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತಾಯಿದ್ದೀನಿ. ಇಷ್ಟೇ ನಾನು ಹಾಕೋದು ಒಗ್ಗರಣೆ. ಅತಿಯಾಗಿ ಯಾವುದೂ ಮಸಾಲೆ ಉಪಯೋಗಿಸಿ ಮಾಡೋಲ್ಲ. ನಾನು ಮಾಡೋದೆಲ್ಲ ನ್ಯಾಚುರಲ್ ಆಗಿರುತ್ತೆ ಅಂತ ಹೇಳ್ತೀನಲ್ಲ ಫ್ರೆಂಡ್ಸ್. ನೋಡಿ, ದಮ್ ಬಿರಿಯಾನಿ ನಾನು ಇಷ್ಟೇ ಮಾಡೋದು. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಪೇಸ್ಟ್ ಅದೆಲ್ಲ ಒಟ್ಟಿಗೆ ರುಬ್ಬಿಬಿಟ್ಟಿದ್ದೀನಿ. ಹಾಗಾಗಿ ಹಾಕ್ತಾಯಿದ್ದೀನಿ. ಇಷ್ಟೇ ನಾನು ಬಿರಿಯಾನಿ ಹಾಕೋದು ಐಟಮ್ನೆಲ್ಲ. ನೋಡಿ ಗೈಸ್, ನಾನು ಮಟನ್ ಹಾಕೀನಿ ಮತ್ತು ಖಾರದ ಪುಡಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕೀನಿ, ಇದು ಬಿರಿಯಾನಿ ಮಸಾಲ ಹಾಕೀನಿ. ಇದನ್ನು ಒಗ್ಗರಣೆಗೆ ಹಾಕೀನಿ. ನೋಡಿ, ಇವಾಗ ಇದೆಲ್ಲ ಎಣ್ಣೆ ಉಟ್ಕೊಂಡಿದ್ದೀನಿ. ಮತ್ತು ಇವಾಗ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದಲ್ಲ, ಅದನ್ನು ಹಾಕ್ತಾಯಿದ್ದೀನಿ. ನಮ್ಮನೆ ಬಾಣಲೆಲ್ಲ ಜಾಸ್ತಿ ನಾನು ಹಸಿರು ಇಟ್ಟೆ ಉಪಯೋಗಿಸ್ತಾ ಇಲ್ಲ. ಆಮೇಲೆ ಆರೋಗ್ಯ ಅಷ್ಟು ಒಳ್ಳೆದನ್ನು ಬಾಕಿ ಟೈಮಲ್ಲಿ ಅಷ್ಟೇ ಅಷ್ಟೊಂದು ಉಪಯೋಗಿಸಲ್ಲ. ಸ್ವಲ್ಪ ಹಾಕ್ತೀನಿ. ಬೇರೆಕ್ಕೆಲ್ಲ ಖಾರದ ಪುಡಿ ಹಾಕ್ತೀನಿ. ನೋಡಿ, ಈ ಥರ ಎಲ್ಲ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪಾಗಿ ಮಟನ್ ಅಲ್ವಾ ಬೆಂದಿರಲ್ಲ, ಒಂದು 3 ವಿಷಲ್ ಬರ್ಸ್ಕೊತೀನಿ. 3 ವಿಷಲ್ ಬಂದಮೇಲೆ ಅಕ್ಕಿ ಹಾಕ್ಬಿಟ್ಟು ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ. ಚರ್ಬಿನೂ ತಗೊಂಡಿದ್ದೀನಿ. ಚರ್ಬಿ ಹಾಕಿದ್ರೆ ಟೇಸ್ಟ್ ಅದು ತುಂಬ ಚೆನ್ನಾಗುತ್ತೆ ದಮ್ ಬಿರಿಯಾನಿ. ನಾನು ಮಾಡೋದು ದಮ್ ಬಿರಿಯಾನಿ. ಬೇರೆ ಹೆಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಮಟನ್ನು ಚರ್ಬಿ ಹಾಕಿದ್ರೆ ಹೆಂಗಿರುತ್ತೆ ಟೇಸ್ಟ್ ಮಾಡಿ ಹೇಳ್ತೀನಿ ಬಿಡಿ ಫ್ರೆಂಡ್ಸ್. ನೀವು ಇದೇ ಥರ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ಹಾಕೊಂಡು ಮಾಡಿ, ಟೇಸ್ಟ್ ಅದು ತುಂಬ ಚೆನ್ನಾಗಿರುತ್ತೆ. ಇದು ಅರ್ಕಲ್ಗೂಡು ಭಾರತೀಯ ದೊನ್ನೆ ಬಿರಿಯಾನಿ. ನಾನು ಬಿರಿಯಾನಿ ಎಷ್ಟು ಮಾಡ್ತೀನಿ, ನಾನು ಒಂದು 4 ಜನ ಇದ್ದೀವಿ ಅಂದವಲ್ಲ, ಅರ್ಧ kg ಹಾಕಿನಿ ಚಿಕನ್ನ. ಅದಕ್ಕೆ ನಾನು 2 ಪಾವು ಅಕ್ಕಿ ಹಾಕ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ನೀವು ಅಷ್ಟು ಇಷ್ಟು ಅಂತ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ನಾನು ಇಷ್ಟು ಹಾಕ್ತಾಯಿದ್ದೀನಿ. ಇವಾಗ ನಾನು 2 ಪಾವಿಗೆ 4 ನೀರು ಹಾಕಿ 4 ಪಾವು ನೀರು ಹಾಕಿದ್ದೀನಿ, ಆಯಿತಾ, ಮೆಜರ್ಮೆಂಟಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತೆ ನನ್ನ ಬಿರಿಯಾನಿ. ನಿಮಗೂ ಎಷ್ಟು ಬೇಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೀವು ಜಾಸ್ತಿ ಮಾಡಿದ್ರೆ ಜಾಸ್ತಿ ಮಾಡ್ಕೊಳ್ಳಿ. ನಾನು 4 ಜನಕ್ಕೆ ಇಷ್ಟು ಮಾಡ್ತೀನಿ. ಅರ್ಧ kg ಮಟನು, 2 ಪಾವು ಅಕ್ಕಿ ಹಾಕ್ಬಿಟ್ಟು. ಇವಾಗ ಮಟನ್ ಬೆಂದಿದೆ ಚೆನ್ನಾಗಿ. 3 ವಿಷಲ್ ಹಾಕ್ಸಿದೆ. ಮಟನ್ ಎಳೆ ಮಟನ್ನು ಮತ್ತು ಚರ್ಬಿ ಹಾಕಿದ್ದಲ್ಲಿ ನೋಡಿ ಬೆಂದಿದೆ. ಈಗ ಇದಕ್ಕೆ ಅಕ್ಕಿನ ವಾಶ್ ಮಾಡಿಟ್ಕೊಂಡಿದ್ದೀನಿ, 2 ಪಾವು ಅಕ್ಕಿನ. ಇವಾಗ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಕುದಿಬೇಕಿದು. ಒಂದು 10 ನಿಮಿಷ ಕುದ್ದ ಮೇಲೆ ಅಕ್ಕಿಯೆಲ್ಲ ಸ್ವಲ್ಪ ಬೇಯಬೇಕು. ಒಂದು 1/4 ಭಾಗ ಸ್ವಲ್ಪ ಅಕ್ಕಿ ಬೇಕು, ಅಲ್ಲಿವರೆಗೆ ಕುದಿಸ್ತೀನಿ.
ಸಾಲ್ಟ್ ಎಲ್ಲ ಇದಕ್ಕೆ ಹಾಕಿನಿ, ಎಲ್ಲ ಥರದ್ದು ಹಾಕಿನಿ, ಮತ್ತೇನು ಹಾಕಲ್ಲ. ಕುಕ್ಕರ್ ಮುಚ್ಚಳ ಹಾಕಿ 2 ವಿಷಲ್ ಕೂಗಿಸ್ತೀನಿ. ಬಿರಿಯಾನಿ ರೆಡಿ. ನೋಡಿ ಫ್ರೆಂಡ್ಸ್, ನನ್ನ ಬಿರಿಯಾನಿ ಹೆಂಗೆ ಕುದೀತಾ ಇದೆ. ಈ ಥರ 10 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಒಂದು 1/4 ಭಾಗದಷ್ಟು ಬೆಂದಿದೆ. ಇವಾಗ ಇದಕ್ಕೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಹೋಳು ನಿಂಬೆಹಣ್ಣು ಹಿಂಡ್ಬಿಟ್ಟು ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ಆಹಾ, ಎಷ್ಟು ಘಮ ಘಮ ಅಂತ ಇದೆ ಗೊತ್ತಾ ಫ್ರೆಂಡ್ಸ್. ನನಗೆ ಬಾಯಿ ನೀರು ಬರ್ತದೆ. ಎಷ್ಟೊತ್ತಿ ಬಿರಿಯಾನಿ ಆಗುತ್ತೋ, ಎಷ್ಟೊತ್ತು ತಿಂದ್ಬಿಡ್ತೀನೋ ಅಂತೇಳ್ಬಿಟ್ಟು. ಇವಾಗ ಇನ್ನೇನು ಮಾಡಲ್ಲ. ಇವಾಗ ಕುಕ್ಕರ್ನ ಮುಚ್ಚಿಬಿಡ್ತೀನಿ. ನನ್ನ ಪೇಜ ಯಾರ್ಯಾರು ನೋಡ್ತಿದ್ರೆ ಎಲ್ಲ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ನಿಮ್ಮ ಆರೈಕೆ ಪ್ರೋತ್ಸಾಹ ನನಗೆ ಕೊಡಿ. ನಿಮ್ಮ ಪ್ರೋತ್ಸಾಹ ತುಂಬ ಮುಖ್ಯ ನನಗೆ. ನನ್ನ ವೀಡಿಯೋಗಳು ಯಾರ್ಯಾರು ನೋಡ್ತೀರ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ನಾನೇನಾದ್ರು ಮಾತು ತಪ್ಪಾಗಿದ್ರೆ ಕ್ಷಮಿಸಿಬಿಡಿ. ನೋಡಿ ಫ್ರೆಂಡ್ಸ್, ಬಿರಿಯಾನಿ ಮಾಡಿದಿನ ಆಗಿದೆ ನೋಡೋಣ ಯಾವ ಥರ ಬಂದಿದೆ ಅಂತ. ವಾವ್, ಸೂಪರ್. ನೋಡಿ ಎಷ್ಟು ಸಖತ್ತಾಗಿ ಬಂದಿದೆ ಬಿರಿಯಾನಿ. ಬನ್ನಿ ಗೈಸ್, ನಮ್ಮನೆ ಊಟಕ್ಕೆ ಬಿರಿಯಾನಿ ತಿನ್ನೋಣ. ವಾವ್, ಸೂಪರಾಗಿ ಬಂದಿದೆ. ಚಾಪ್ಸ್ ಮಾಡಿದೆ. ಚಾಪ್ಸ್ ನೋಡೋಣ ಬನ್ನಿ. ವಾವ್, ಇದು ಸೂಪರಾಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿದೆ, ಸೂಪರಾಗಿದೆ. ನೋಡಿ ಯಾವ ಥರ ಮಾಡಿದ್ದೀನಿ. ನೀವು ಇದೇ ಥರ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಅರ್ಧ ಕೆ ಜಿ ತೊಗೊಂಡಿದ್ನಲ್ಲ, 1/4 kg ಮಟನ್ನಲ್ಲಿ 3/4 kg ಬಿರಿಯಾನಿ ಹಾಕಿದ್ದೀನಿ. 3/4 kg ಚಾಪ್ಸ್ ಮಾಡೋಕ್ಕೆ ನೀರನ್ನೆಲ್ಲ ಡ್ರೈ ಮಾಡ್ತೀನಿ. ನೀರೆಲ್ಲ ಹೋಗಿಂತ ಡ್ರೈ ಆಗಲಿ ಅಂತ. ನೀರು ಇರುತ್ತಲ್ಲ, ಅದೆಲ್ಲ ಚೆನ್ನಾಗಿ ಡ್ರೈ ಆಗಬೇಕು ಚಾಪ್ಸ್ ಮಾಡೋಕ್ಕೆ. ಈ ನೀರೆಲ್ಲ ಡ್ರೈ ಆಗೋ ತನಕ ಬೇಯಿಸ್ತೀನಿ ಇವನ್ನ. ಮತ್ತು ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊತೀನಿ. ಎಷ್ಟು ಮಸಾಲೆ ಅಂದರೆ, ಒಂದೇ ಈರುಳ್ಳಿ, 2 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹಸಿರುಮೆಣಸಿಕಾಯಿ, ಸ್ವಲ್ಪ ತೆಂಗಿನಕಾಯಿ, ಚಕ್ಕೆ ಲವಂಗ ಹಾಕಿದ್ದೀನಿ ಇಲ್ಲಿ. ಆಮೇಲೆ ಸ್ವಲ್ಪ ಶುಂಠಿ ಎಲ್ಲ ಹಾಕಿ ನಾನು ಇದನ್ನು ಫ್ರೈ ಮಾಡ್ತಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಎಣ್ಣೆ ಹಾಕಿ ಹುರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಚಾಪ್ಸು ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗ ಮಾಡಿದ್ರು ಇದೇ ಥರ ಮಾಡ್ತೀನಿ. ಉರಿದಂಗೂ ಮಾಡ್ತೀನಿ, ಹುರಿದು ಮಾಡ್ತೀನಿ. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಇದೇ ಥರ ಮಾಡಿ. ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ತೀನಿ, ಅದನ್ನು ಉರಿತೀನಿ ಎಣ್ಣೆಯಲ್ಲಿ. ಮತ್ತು ಒಂದು ಅರ್ಧ ಕಟ್ಟು ಹಾಕ್ತೀನಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಎಲ್ಲ ಹುರಿದ್ಬಿಟ್ಟು ಹಾಕಿ ಮಾಡಿ ನೋಡಿ. ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ. ನೋಡಿ ಎಲ್ಲ ಹುರ್ಕೊಂಡು ಆಗಿದೆ ಮಸಾಲೆ ಎಲ್ಲ. ಇವಾಗ ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಕ್ಕೆ ತಣ್ಣಗೆ ಹಾಕ್ಬಿಟ್ಟಿದ್ದೆ. 5 ನಿಮಿಷ ತಣ್ಣಗೆ ಆಗಿದೆ. ಇದನ್ನು ಪೇಸ್ಟ್ ಮಾಡಿ ನುಣ್ಣಗೆ ರುಬ್ಕೊಬರೋಣ. ಅಷ್ಟೊತ್ತಿಗೆ ಇದೆಲ್ಲ ನೀರು ಡ್ರೈ ಆಯಿತು ನೋಡಿ. ಈ ಥರ ಡ್ರೈ ಆಗಿದೆ. ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಡ್ರೈ ಹಾಕಿದ್ದೀನಿ. ಅದು ಡ್ರೈ ಆಗಿದೆ. ಅಷ್ಟೊತ್ತಿಗೆ ನಾನು ಮಸಾಲೆ ರುಬ್ಕೊಂಬರ್ತೀನಿ. ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದಿನಿ. ಇದನ್ನು ಇದಕ್ಕೆ ಹಾಕ್ಬಿಡೋದು. ಚಾಪ್ಸಿಗೆ ನಾನು ಜಾಸ್ತಿ ನೀರು ಹಾಕಲ್ಲ. ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಆಗಿಬಿಡುತ್ತೆ. ಗ್ರೀನ್ ಕಲರ್ ಸಾಂಬಾರು ಆಗಿಬಿಡುತ್ತೆ. ಅದಕ್ಕೆ ಗ್ರೀನ್ ಕಲರ್ ಚಾಪ್ಸ್ ಮಾಡ್ತಾಯಿದ್ದೀನಿ. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ನೋಡಿದ್ರೆ ಬಾಯಿ ನೀರು ಬರ್ತಾಯಿದೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಗಮ್ ಅಂತ ಇದೆ ಫ್ರೆಂಡ್ಸ್. ನೀವು ನಾನು ಮಾಡೋ ಮೆಥಡಲ್ಲಿ ಮಾಡಿ ನೀವು ತುಂಬ ಖುಷಿ ಪಡ್ತೀರ. ಊಟ ಮಾಡಬೇಕಾದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಒಂದು ಸರಿ ಟ್ರೈ ಮಾಡಿ. ನೀವು ಯಾವ ಥರ ಮಾಡ್ತೀರೋ ನನಗೂ ಹೇಳಿ. ನಾನು ಮಾಡೋದು ವೀಡಿಯೋರೆಲ್ಲ ಯಾರ್ಯಾರು ನೋಡ್ತೀರೋ ಎಲ್ಲ ನೋಡಿ ಟ್ರೈ ಮಾಡಿ ಒಂದು ಸರಿ. ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದೊಂದು ಸ್ವಲ್ಪ ಇಷ್ಟು ನೀರು ಹಾಕ್ತೀನಿ. ಸ್ವಲ್ಪ ಬೇಯಬೇಕಲ್ವಾ, ನೀರು ಸ್ವಲ್ಪನೇ. ಇಷ್ಟೇ ಮಾಡ್ತಿರೋದು, ಇಷ್ಟು ಗಟ್ಟಿ ಇರಬೇಕು. ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನಾನು ಇಷ್ಟೇ ಮಾಡ್ತಾಯಿದ್ದೀನಿ. ಬೆಳಗ್ಗೆಗೆ ರೊಟ್ಟಿ ಮಾಡ್ತೀನಿ, ರೊಟ್ಟಿ ಆಗುತ್ತೆ. ಮತ್ತು ನನ್ನ ಮಕ್ಕಳೆಲ್ಲ ಬಿರಿಯಾನಿಗೇನು ಸೈಡ್ಸ್ ಎಲ್ಲ ಇದು ಚಾಪ್ಸ್ ಎಲ್ಲ ಹಾಕಿ ತಿಂತಾರೆ. ಒಬ್ಬರು ಮೊಸರು ಗೊಜ್ಜು ಹಾಕ್ಕೊಂತಾರೆ. ಆ ಥರ ಏನೂ ಹಾಕೊಳ್ಳೋದು ನನ್ನ ಮಕ್ಕಳು. ಬಿರಿಯಾನಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಗೊಜ್ಜೆಲ್ಲ ಟೇಸ್ಟೇ ಗೊತ್ತಾಗಲ್ಲ. ಒಂಥರ ಮೊಸರು ತಿನ್ನೋಂಗಾಗುತ್ತೆ ಮೊಸರನ್ನ ಅಂತ ನನ್ನ ಮಕ್ಳು ಹಂಗೆ ಇಷ್ಟಪಡೋದು. ನಮ್ಮ ಮಡಿದಿರಲ್ಲ. ಹಿಂಗೆ ಬಿರಿಯಾನಿ ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ಬೇಕು ಅಂದರೆ ಸೈಡ್ಸ್ಗೆ ಚಾಪ್ಸ್ ಹಾಕಿಂತಾರೆ, ಇಲ್ಲಾಂದ್ರೆ ಅದು ಇಲ್ಲ. ನಮ್ಮ ಮಡಿಯ ಮಾತ್ರ ಕೇಳ್ತಾರೆ. ನನ್ನ ಮಕ್ಳು ಏನಿಲ್ಲ, ಬರೀ ಬಿರಿಯಾನಿ ತಿಂತಾರೆ. ಅದೇ ತುಂಬ ಚೆನ್ನಾಗಿರುತ್ತೆ. ಆದರೂ ನಾವು ಬೇರೆದು ಹಾಕಿದ್ರೆ ಬೇರೆ ಟೇಸ್ಟ್ ಒಂಥರ, ಇದೊಂದು ಟೇಸ್ಟ್ ಅದು ಚೆನ್ನಾಗಿರಲ್ಲ ಅಂತ ನನ್ನ ಮಕ್ಕಳು ಈ ಥರ ಮಾಡ್ತಾರೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಿದ್ದೀನಿ. ನಾನು ಇಷ್ಟು 1 ಸ್ಪೂನ್ ಹಾಕ್ತಾಯಿದ್ದೀನಿ.
ಸಪ್ಪೆ ಆದರೆ ಮತ್ತೆ ಹಾಕ್ಕೊಬೋದು, ಉಪ್ಪಾದರೆ ಕಷ್ಟ. ನೋಡಿ ನಾನು ಅದರಲ್ಲೂ ಸ್ವಲ್ಪ ಹಾಕ್ತಿದ್ದೀನಿ. ಸಪ್ಪೆ ಆದರೆ ಏನಾರು ಆಗ್ಬೋದು, ಉಪ್ಪಾದರೆ ಏನು ಮಾಡೋಕ್ಕಾಗುತ್ತೆ, ಸುಮ್ಮನೆ ವೇಸ್ಟ್ ಆಗುತ್ತೆ. ಯಾವ ಟೇಸ್ಟ್ ಇರೋಲ್ಲ, ನಾವು ಮಾಡಿದ್ದು ವ್ಯರ್ಥ ಆಗ್ಬಿಡ್ತೀವಿ, ಬರೀ ಉಪ್ಪು ಆಗ್ಬಿಡ್ತೀವಿ. ಹಂಗಾಗಿ ನಾನು ಸ್ವಲ್ಪ ಉಪ್ಪು ಕಮ್ಮಿನೇ ಹಾಕ್ತೀನಿ. ನೀವು ಅದೇ ಥರ ಮಾಡಿ, ಬೇಕು ಅಂದರೆ ಹಾಕ್ಕೋಬೋದು. ಓಕೆನಾ? ಮತ್ತು ಇದನ್ನು ಈ ಥರ ಮಾಡಿಬಿಟ್ಟು 3 ವಿಷಲ್ ಬರೆಸ್ತೀನಿ. 3 ವಿಷಲ್ ಬೆಂದಿರುತ್ತೆ. ಇವತ್ತು ಅಷ್ಟೊಂದು ಬಲ್ತಿರೋ ಮಟನ್ ತಂದಿರಲ್ಲ, ಚೆನ್ನಾಗಿರೋ ತಗೊಬಂದಿನಿ. ನನಗೆ ಗೊತ್ತಿರೋ ಹತ್ರ ಒಂದು ಆಂಟಿ ಮಾಡ್ತಾರೆ, ಮುಸ್ಲಿಮ್ಸ್ ಆಂಟಿ. ಅವರು ನನಗೆ 35 ವರ್ಷದಿಂದ ಪರಿಚಯ. ಹಂಗಾಗಿ 30 ವರ್ಷದಿಂದ, 35 ವರ್ಷದಿಂದ ಪರಿಚಯ. ಹಂಗಾಗಿ ನಾನು ಹೋಗ್ದಾಗ ಭಾರತಿ ಬಂದುಬಿಟ್ಟೆ, ಒಳ್ಳೆಯ ಮಟನ್ ಕೊಡ್ತೀನಿ ಬಾ ಅಂತಾರೆ. ನಾನು ಇನ್ನೆಲ್ಲೂ ಮಟನ್ ಅಂಗಡಿಗೆ ಹೋಗೋಲ್ಲ, ಲೇಡೀಸ್ ಇದ್ದಾರಲ್ಲ, ಹಂಗಾಗಿ ಅವ್ರ ಹತ್ರ ಹೋಗ್ತೀನಿ. ನೆಕ್ಸ್ಟ್ ಅದನ್ನು ವೀಡಿಯೋ ಮಾಡಾಕ್ತೀನಿ, ನಾನು ಎಲ್ಲಿ ಮಟನ್ ತೊಗೊತೀನಿ, ಯಾರು ಏನು ಅಂತ ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ 3 ವಿಷಲ್ ಬರೆಸ್ತೀನಿ, ಬೆಂದಿರುತ್ತೆ. ನನ್ನ ಚಾಪ್ಸ್ ರೆಡಿ ಆಗ್ಬಿಡುತ್ತೆ.